ಸಮೇತನಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿಯ 44ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 10ನೇ ವರ್ಷದ ಬ್ರಹ್ಮರಥೋತ್ಸವ ಸಂಪನ್ನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮದಲ್ಲಿ ಉದ್ಭವ ಮೂರ್ತಿಯಾಗಿ ನೂರಾರು ವರ್ಷಗಳಿಂದ ಮುನಿಮಾರಪ್ಪ ಸ್ವಾಮಿಗಳು ಶ್ರೀ ಶನೇಶ್ವರ ಸ್ವಾಮಿಯವರಿಗೆ ಉತ್ತದ ರೂಪದಲ್ಲಿ ಪೂಜೆಯನ್ನು ಸಲ್ಲಿಸಿಕೊಂಡು ಬಂದಿದ್ದು, ದೇವಾಲಯವನ್ನು ನಿರ್ಮಾಣ ಮಾಡಿ 44 ವರ್ಷಗಳು ಕಳೆದಿದ್ದು 44ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 10ನೇ ವರ್ಷದ ಬ್ರಹ್ಮರಥೋತ್ಸವ ಇಂದು ವಿಜೃಂಭಣೆಯಿಂದ ನೆರವೇರಿದ್ದು, ತಾಲೂಕಿನ 280 ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಪೂಜಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿ ಶನೇಶ್ವರ ಸ್ವಾಮಿಯವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ಎಳ್ಳು ದೀಪಗಳನ್ನು ಬೆಳಗುವ ಮುಖಾಂತರವಾಗಿ ಶನೇಶ್ವರ ಸ್ವಾಮಿಗೆ ಭಕ್ತಿಯಿಂದ ಪೂಜೆಯನ್ನು ಸಮರ್ಪಣೆ ಮಾಡಿದರು. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರಾದ MTB ನಾಗರಾಜ್ ಅವರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ C ನಾಗರಾಜ್ ಅವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಮುಖಂಡರುಗಳಾದಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದ MTB ನಾಗರಾಜ್ ಅವರು, C ನಾಗರಾಜ್ ಅವರು, ನಿವೃತ್ತ ಯೋಧರಾದ ಶ್ರೀನಿವಾಸರವರು, ಧರ್ಮದರ್ಶಿಗಳಾದ ಶಾಂತ ಸ್ವಾಮಿರವರು ಮತ್ತು BMTC ನಿವೃತ್ತರಾದ ನಾಗರಾಜ್ರವರು ಸೇರಿದಂತೆ ಸತ್ಯರಥ ಪಾತ್ರಧಾರಿಯಾದ ಗುರುವಾರೆಡ್ಡಿಯವರು ಮಾತನಾಡಿ, ಹಲವಾರು ವರ್ಷಗಳಿಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುವ ಶನೇಶ್ವರ ಸ್ವಾಮಿ ದೇವಾಲಯದ 44ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 10ನೇ ವರ್ಷದ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಜರುಗಿದ್ದು, ಸಮೇತನಹಳ್ಳಿ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಶನೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಶನೇಶ್ವರ ಸ್ವಾಮಿಯು ಆಗಮಿಸುವ ಎಲ್ಲ ಭಕ್ತಾದಿಗಳು ಸಕಲೈಶ್ವರ್ಯಗಳನ್ನು ನೀಡಿ ಮಳೆ ಚೆನ್ನಾಗಿ ಬೆಳೆ ಉಂಟಾಗಿ ದೇಶವನ್ನು ಸಮೃದ್ಧಿಯಾಗಿ ಇಡಲೆಂದು ಪ್ರಾರ್ಥಿಸಿದ್ದಾರೆ. ಇನ್ನು ಕಳೆದ 9 ದಿನಗಳಿಂದ ವಿವಿಧ ಪೂಜಾ, ಹೋಮ, ಅವನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಇಂದು ಶಿಕ್ಷಕರಾದ ಮುನಿರಾಜ್ರವರ ಮನೆಯ ಸಮೀಪ ಮಜ್ಜಿಗೆ, ಪಾನಕ ಹಾಗೂ ಪುಳಿಯೋಗರೆಯನ್ನು ಸಹ ಭಕ್ತಾದಿಗಳಿಗೆ ವಿತರಣೆ ಮಾಡಲಾಯಿತು. ಮುದ್ದೆ ಕೊಡಪ್ಪ ಅವ್ರಿಗೆ
ಸಮೇತದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಮೇತನಲ್ಲಿ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿ ವಾರ್ಷಿಕೋತ್ಸವ ಮತ್ತು 10ನೇ ವರ್ಷದ ಬ್ರಹ್ಮರಥೋತ್ಸವ. ಇದು ಸುಮಾರು 10 ವರ್ಷಗಳಿಂದ ದೇವಾಲಯದ ಟ್ರಸ್ಟು ಮತ್ತು ದಾನಿಗಳು ಮಹಾದಾನಿಗಳ ಆಶಯದಲ್ಲಿ ಈ ಬ್ರಹ್ಮರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ಈ ಬ್ರಹ್ಮರಥೋತ್ಸವ ಮತ್ತು ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವರ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡ್ಕೊಂಡು ಸಾವಿರಾರು ಜನ ಈಗಾಗಲೇ ಹೋಗಿದೆ. ಆಗಲೇ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ದಾಸೋಹವನ್ನು ಕೂಡ ಏರ್ಪಡಿಸಲಾಗಿದೆ. ಅದರಲ್ಲಿ ಕೂಡ ಸಾವಿರಾರು ಜನ ಭಕ್ತರು ಪ್ರಸಾದ ಪಾನಕ ಮತ್ತು ಪ್ರಸಾದವನ್ನು ವಿನಿಯೋಗ ಮಾಡಿ ದೇವರ ಅನುಗ್ರಹವನ್ನು ಪಡೆದು ಭಾಳಷ್ಟು ಭಕ್ತರಿಗಾಗಲೇ ಹೋಗ್ತಾ ಇದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಕೊಟ್ಟಂಥ ಸಹಕಾರ, ಪ್ರೋತ್ಸಾಹ, ದಾನ ಮತ್ತು ಮಹಾದಾನಿಗಳು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ಶನೇಶ್ವರ ಸ್ವಾಮಿ, ಮಂಜುನಾಥ ಸ್ವಾಮಿ ಎಲ್ಲ ದೇವರುಗಳು ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ, ಆ ಭಕ್ತರ ಒಂದು ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ಈ ವರ್ಷ ಚೆನ್ನಾಗಿ ಮಳೆ ಆಗಲಿ, ಬೆಳೆ ಆಗಲಿ, ರೈತರು ಸಾರ್ವಜನಿಕರು ಸಮೃದ್ಧಿಯಿಂದ ಇರಲಿ ಅಂತೇಳಿ ನಾನು ಶನೇಶ್ವರ ದೇವರಲ್ಲಿ ಜನರ ಪರವಾಗಿ ಪ್ರಾರ್ಥನೆ ಮಾಡಿ. ಹೊಸಕೋಟೆ ತಾಲೂಕು ಅನಗೊಂಡಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಸಮೇತನಹಳ್ಳಿ ಗ್ರಾಮದಲ್ಲಿ 44ನೇಯ ವಾರ್ಷಿಕೋತ್ಸವವನ್ನು ವರ್ಷವೂ ಶನಿದೇವರ ಹುಟ್ಟಿದ ದಿವಸ ಪ್ರತಿಯೊಬ್ಬರು ಸುತ್ತಮುತ್ತಲು ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು 44ನೇಯ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವವನ್ನು ಇವತ್ತು ಸಮೇತನಹಳ್ಳಿ ಗ್ರಾಮದಲ್ಲಿ ಆಚರಿಸ್ತಿದ್ದಾರೆ. ಮುನ್ವರಪ್ಪನವರ ನೇತೃತ್ವದಲ್ಲಿ ಈ ದೇವಸ್ಥಾನ ಉದ್ಘಾಟನೆಯಾಗಿ ಈಗ ಅವರು ತೀರೋಯ್ದು ಆದಮೇಲೆ ಶಾಂತಪ್ಪನವರೇ ಮಗ ಆದಂಥ ಶಾಂತಪ್ಪನವರು ಕೂಡ ಈ ದೇವಸ್ಥಾನ ಉಸ್ತುವಾರಿ ವಹಿಸ್ಕೊಂಡು ಪೂಜಾ ಪುನಸ್ಕಾರಗಳೆಲ್ಲ ಮಾಡಿಕೊಂಡು 44ನೇ ವಾರ್ಷಿಕೋತ್ಸವ ಮಾಡ್ಕೊಂಡು ಮತ್ತು ಈ ರಥೋತ್ಸವ ಕೂಡ 10 ವರ್ಷದಿಂದ ಈ ರಥೋತ್ಸವ ಕೂಡ ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇವತ್ತು ಸಾವಿರಾರು ಜನಗಳಿಗೆ ಅನ್ನದಾನ ಸಮರ್ಪಣೆ ಮಾಡಿ ಸಾಯಂಕಾಲ ಶನಿದೇವರ ನಾಟಕ ಕೂಡ ಪ್ರದರ್ಶನ ಮಾಡಿ ಇವತ್ತು ಪ್ರತಿ ವರ್ಷವೂ ಕೂಡ ಶಾಂತಪ್ಪನವರೇ ಶನಿದೇವರ ಕಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಸಮೇತನಹಳ್ಳಿ ಗ್ರಾಮದ ಎಲ್ಲ ಈ ಶನಿದೇವರ ಭಕ್ತ ಮಹಾಶಿಗಳು ಕೂಡ ನಾನು ಅಭಿನಂದಿಸುತ್ತಾ ಈ 10ನೇ ಜಾತ್ರೋತ್ಸವ ಮಹೋತ್ಸವವನ್ನು ವರ್ಷವೂ ಭಾಳ ವಿಜೃಂಭಣೆ ಸಂಭ್ರಮ ಸಡಗರದಿಂದ ಊರೆಲ್ಲರೂ ಕೂಡ ದೀಪಾಲಂಕಾರ ಮಾಡಿಕೊಂಡು ಎಲ್ಲ ದೇವರಿಗೂ ಕೂಡ ಮೆರವಣಿಗೆ ಮಾಡ್ಕೊಂಡು ಇವತ್ತು ಭಾಳ ಅದ್ಭುತವಾಗಿ ಸಮೇತನಹಳ್ಳಿ ಗ್ರಾಮದಲ್ಲಿ ವರ್ಷವೂ ಮಾಡ್ತಾ ಇದ್ದಾರೆ. ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು, ಎಲ್ಲ ಸಮಾಜದ ಮುಖಂಡರು ಎಲ್ಲ ಕೂಡ ಬಂದು ಈ ಶನಿದೇವರ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಿ ಭಾಳ ಭಕ್ತಿ, ಶ್ರದ್ಧೆ, ಭಕ್ತಿಯಿಂದ ಈ ಪೂಜಾ ಪುರಸ್ಕಾರವನ್ನು ಮಾಡ್ಕೊಳ್ತಿದ್ದಾರೆ. ಎಲ್ಲ ನಮ್ಮ ಶನಿದೇವರ ಕೃಪೆಯಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯ ಕರುಣಿಸಿ ಅಂತ ಹೇಳ್ತಾ ನಾನು ಶಾಂತಪ್ಪನ ಕುಟುಂಬದವರು ಕೂಡ ದೇವರು ಶನಿದೇವರು ಒಳ್ಳೇದು ಮಾಡಲಿ ಅಂತ ನಾನು
ನಮಃ. ಶ್ರೀ ಸಮೇತನಹಳ್ಳಿ ಗ್ರಾಮದ ಅನಾದಿ ಕಾಲದಿಂದ ನೆಲೆಸಿರುವಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಯಾವುದೇ ಸಂಕಲ್ಪಪೂರ್ವಕವಾಗಿ ಶ್ರೀ ಶನೇಶ್ವರ ಸ್ವಾಮಿಯ ದಿವ್ಯ ಬ್ರಹ್ಮ ರಥೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಏರ್ಪಡಿಸಲಾಗಿದೆ. ಇವರು ಶಾಂತೇಶ್ ಅವರ ತಂದೆಯವರ ಕಾಲದಿಂದಲೂ ಸಹ ಈಗ ಒಂದು ಮುನಿಮಾರಪ್ಪನವರ ಒಂದು ನೇತೃತ್ವದ ಕಾಲದಿಂದಲೂ ಸಹ ಇದೆ. ಇಲ್ಲಿ ಅತಿ ವಿಜೃಂಭಣೆಯಿಂದ ಮಹಾಭಕ್ತಿಪೂರ್ವಕವಾಗಿ ಇಲ್ಲಿ ನೆಲೆಸಿರುವಂತಹ ಶ್ರೀ ಶನೇಶ್ವರ ಸ್ವಾಮಿಯ ಆರಾಧನೆ ಪೂಜೆಗಳು ಸಹ ನಡೆಯುತ್ತಾ ಇದೆ. ಈಗ ಅವರ ಮಗನಾದಂತಹ ಶ್ರೀ ಶಾಂತಣ್ಣ ಅವರ ನೇತೃತ್ವದಲ್ಲಿ ಅತಿ ವಿಶೇಷವಾದಂತಹ ಶ್ರೀ ಪೂಜೆಗಳು ಸಹ ನೆರವೇರಿಸ್ತಾ ಇದೆ. ಈಗ ಬ್ರಹ್ಮರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಭಕ್ತಿಪೂರ್ವಕವಾಗಿ ಎಲ್ಲರೂ ಸಹ ಭಕ್ತಾದಿಗಳು ಅತಿ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇದರಲ್ಲಿ ಭಾಗವಹಿಸಿ ಆ ಭಗವಂತನ ಇಲ್ಲಿ ವರ್ಷ 48 ವರ್ಷ ಪೂಜಾ ಕಾರ್ಯಕ್ರಮಗಳು ನಮ್ಮ ತಂದೆಯವರು ನಡೆಸ್ತಾ ಇದ್ದರು. ಈಗ ನಾವು 11-12 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ. ಬ್ರಹ್ಮರಥೋತ್ಸವವನ್ನು ಸದಾ ವರ್ಷವೂ ಚೆನ್ನಾಗಿದೆ. ಸರ್, ಇಲ್ಲಿ ಏನು ವಿಶೇಷ? ಭಕ್ತಾದಿಗಳಿಗೆ ಏನು ಆಸೆ ಇದೆ? ಅವರ ಕೋರಿಕೆ ಏನು ನೆರವೇರ್ತಾ ಇದೆ? ಅವ್ರು ಏನು ಅಂದ್ಕೊಂಡ್ರೆ ಅವ್ರ ಕೋರಿಕೆ ಚೆನ್ನಾಗಿ ಈಡೇರ್ತಾ ಇದೆ. ಅವರೇ ಬಂದು ಪ್ರಾರಂಭದಲ್ಲಿ ಜನ ಹೇಗಿದ್ರು, ಈಗ ಹೇಗೆ ಬರ್ತಾ ಇದ್ದಾರೆ? ಅದೆಲ್ಲ ಏನು ಕಾರಣ? ಸ್ವಾಮಿನ ಕಾರಣ. ಸ್ವಾಮಿಯಿಂದಲೇ ಎಲ್ಲ ನಡೀತಾ ಇದೆ. ಭಗವಂತನಲ್ಲಿ ಬಂದು ಅವರು ಏನೇ ಇಷ್ಟಾರ್ಥಗಳನ್ನು ಕೇಳಿಕೊಂಡರೂ ಸಹ ಆ ಭಗವಂತ ನೆರವೇರಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ತೈಲಾಭಿಷೇಕ ಮಾಡೋದಾಗಿರ್ಬೋದು, ಎಣ್ಣೆ ಬತ್ತಿ ಹಾಕಿ ಅವರು ವಿಶೇಷವಾಗಿ ತೈಲಾಭಿಷೇಕ ನಡೀತಾ ಇದೆ. ಆದ್ದರಿಂದ ಆ ಸ್ವಾಮಿ ಅವರ ಕಷ್ಟಗಳು ಸುಖಗಳಿಗೆ ಸ್ವಾಮಿ ಅನುಗ್ರಹಿಸ್ತಾರೆ. ಸೊ ಇವತ್ತು ರಥೋತ್ಸವ ಅಂಗವಾಗಿ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ? ಈಗ ನಾವು 11 ದಿವಸನಿಂದ ಮಾಡ್ಕೊಂಡ್ಬಂದಿದ್ವಿ. 11 ದಿವಸನಿಂದ ಮಾಡ್ಕೊಂಡು ಮಾತಾಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹೊಸಕೋಟೆ ತಾಲೂಕು ಸಮೇತನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಕಳೆದ 44-45 ವರ್ಷಗಳಿಂದಲೂ ಸಹ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ನಡೀತಾ ಇದೆ. ಹಾಗೂ ಕಳೆದ ಒಂದು 10 ವರ್ಷಗಳಿಂದ ತಪ್ಪದೆ ನಮ್ಮ ಶನಿದೇವರ ರಥೋತ್ಸವ ನಡೀತಾ ಇದೆ. ಈ ರಥೋತ್ಸವಕ್ಕೆ ಮುಖ್ಯ ಕಾರಣ ನಾನು BMTC ನೌಕರ, ಈಗ ನಿವೃತ್ತಿ ಹೊಂದಿದ್ದೇನೆ. ನಮ್ಮ BMTC ನೌಕರಾದಂಥ ಶ್ರೀ ಮುನ್ರಾಜ್ ಅವರು ಈ ರಥೋತ್ಸವವನ್ನು ಕಾಣಿಕೆಯಾಗಿ ನೀಡಿ ಅವರು ಸಹ ಕಾರಣಕರ್ತರಾಗಿರ್ತಾರೆ. ಆಮೇಲೆ ನಮ್ಮ ಶಾಂತರಾಜು ಅವರ ತೀರ್ಥ ಸ್ವರೂಪದ ತಂದೆಯವರು ಸಹ 44-45 ವರ್ಷಗಳಿಂದ ಬಹಳ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಕಳೆದ 40-45 ವರ್ಷಕ್ಕೆ ಮುಂಚೆ ಈ ದೇವಾಲಯ ಬಹಳ ಚಿಕ್ಕದಾಗಿತ್ತು. ಶನಿದೇವರು ಉದ್ಭವವಾಗಿರ್ತಕ್ಕಂಥ ದೇವಸ್ಥಾನ ಇದು. ಈಗ ಹುತ್ತ ಸಹ ಇತ್ತು, ಒಂದು ದೊಡ್ಡ ಹುತ್ತ ಸಹ ಇತ್ತು. ಮೊದಲು ನಾವೆಲ್ಲ ಸಣ್ಣ ಹುಡುಗರು ಅವಾಗ ಬಹಳ ಹುತ್ತ ಇತ್ತು. ಆ ಹುತ್ತಿಂದ ಎಷ್ಟು ಪ್ರಸಿದ್ಧಿ ಹೊಂದಿದೆ ಅಂದರೆ ಇಡೀ ನಮ್ಮ ಸಮೇತನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮ ಹೊಸಕೋಟೆ ತಾಲೂಕಿನ ಸುಮಾರು ಒಂದು 250-280 ಹಳ್ಳಿಗಳಿಂದ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ನಮ್ಮ ನಾಗರಾಜಣ್ಣವರಾಗಿರ್ಬೋದು, ಮತ್ತು ನಮ್ಮ MTB ನಾಗರಾಜಣ್ಣವರಾಗಿರ್ಬೋದು, ಪ್ರತಿಯೊಬ್ಬರು ಹಿರಿಯರು ಸಹ ಅಷ್ಟು ವರ್ಷಗಳಿಂದ ಅನ್ನದಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇದೇ ಕಾರ್ಯಕ್ರಮದ ಸಲುವಾಗಿ ಈಗ ಇವತ್ತು ಶನಿದೇವರ ಪ್ರಭಾವ ಅಥವಾ ನಾಟಕವನ್ನು ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಕಳೆದ 35 ವರ್ಷಗಳಿಂದ 35 ವಸಂತಗಳಿಂದ ನಾವು ಈ ನಾಟಕನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ವಿಜೃಂಭಣೆಯಿಂದ ನಡೆಗೆ ಅತ್ಯಂತ ಜನರು ಸೇರ್ತಾರೆ. ಆದ್ದರಿಂದ ಈ ನಮ್ಮ ಎಲ್ಲ ಜನಗಳು ದೇವರು ಸಕಲ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಬೇಕು. ಅಂದರೆ 8/5/2024 ಶನಿವಾರದಂದು ಸಮೇತನಹಳ್ಳಿಯ 44ನೇ ವಾರ್ಷಿಕೋತ್ಸವದ ಪ್ರಯುಕ್ತ 10ನೇ ವರ್ಷದ ರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಏರ್ಪಡಿಸಲಾಗಿದೆ. ಈ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಸಹಾಯ ಮಾಡಿ ಗ್ರಾಮಸ್ಥರೆಲ್ಲರೂ ಧನ ಧಾನ್ಯ ವಗೈರೆಗಳನ್ನು ಕೊಟ್ಟು ತುಂಬ ಪ್ರೀತಿಯಿಂದ ಈ ರಥೋತ್ಸವಕ್ಕೆ ಮತ್ತು ವಾರ್ಷಿಕೋತ್ಸವಕ್ಕೆ ಸಹಾಯ ಮಾಡಿರುತ್ತಾರೆ. ಮತ್ತು ಈ ಹಿಂದೆ 9 ದಿನದಿಂದ
ಅಭಿಷೇಕದ 8ನೇ ದಿನವಾದ ನಿನ್ನೆ ರಾತ್ರಿ 9 ಗಂಟೆಗೆ ಜ್ಯೇಷ್ಠಾದೇವಿ ನೀಲಾದೇವಿ ಸಮೇತ ಶ್ರೀ ಮಹಾತ್ಮ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳೆಲ್ಲರೂ ನಡೆಸಿಕೊಟ್ಟಿರುತ್ತಾರೆ. ಮತ್ತು ಈ ದಿನ ರಥೋತ್ಸವ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಹಾಗೆ ಈ ದಿನ ರಾತ್ರಿ 8 ಗಂಟೆಗೆ ಸರಿಯಾಗಿ ರಾಜ ಸತ್ಯವ್ರತ ಅಥವಾ ಶನಿಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳೆಲ್ಲರೂ ಬಂದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೋರಿಕೊಂಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುವಾರೆಡ್ಡಿ ಸಮೇತನಹಳ್ಳಿಯಿಂದ ರಾಜ ಸತ್ಯವ್ರತ ಶ್ರೀನಿವಾಸ ನೀಲಾಂಜನ ಸಮಾಪಾದ್ಯಂ ವಯುಪುತ್ರಂ ಪ್ರೇಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ಹೇಳ್ತಾ ಈ ಸಮೇತನಹಳ್ಳಿ ಗ್ರಾಮ ಅನಗೊಂಡನಹಳ್ಳಿ ಹೋಬಳಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸೇರ್ತಕ್ಕಂಥ ದಿವಂಗತ ಶ್ರೀಮಾನಪ್ಪನವರ ಸ್ವಾಮೀಜಿಯವರು ದಿವಂಗತ ಸಂಜೀವ ಮೂರ್ತಿಗಳ ನೇತೃತ್ವದಲ್ಲಿ ಸುಮಾರು 44 ವರ್ಷದಿಂದ ಸುದೀರ್ಘವಾಗಿ ವಾರ್ಷಿಕೋತ್ಸವ ನಡೆದುಕೊಂಡು ಸುಮಾರು ಇಲ್ಲಿ 11 ದಿವಸದಿಂದ ತೈಲಾಭಿಷೇಕ, ನೀಲಾಭಿಷೇಕ, ಉಪಾಭಿಷೇಕ, ಎಣ್ಣೆಯಾಭಿಷೇಕ ಎಲ್ಲ ಸುಮಾರು 8-9 ದಿವಸಗಳಿಂದ ಸುದೀರ್ಘವಾಗಿ ನಡೆದುಕೊಂಡು ನಿನ್ನೆ 8ನೇ ದಿವಸ ಕಲ್ಯಾಣೋತ್ಸವವಾಗಿ ನಡೆದು ಇವತ್ತು ಬ್ರಹ್ಮರಥೋತ್ಸವ ನಡೀತಾ ಇದೆ. ಆ ಬ್ರಹ್ಮರಥೋತ್ಸವದಲ್ಲಿ 10ನೇ ವರ್ಷದ ದಿನನಿತ್ಯ ಅನ್ನದಾನ ಮಹೋತ್ಸವ ಇಟ್ಕೊಂಡು ಇವತ್ತು 10ನೇ ವರ್ಷ ಕಂಟಿನ್ಯೂ ಆಗಿ ರಥೋತ್ಸವ ನಡ್ಕೊಂಡು ಬರ್ತಾ ಇದೆ. ಈ ಜನ ಈ ಜನದ ವಿಜೃಂಭಣೆ ಸಾಕಾಗದೆ